ಎಲ್ಲರಿಗೂ ಆದಾಬ್. ಇಂದಿನ ವಿಷಯ ಸೊಲ್ಯೂಷನ್. ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಬಾನು ಬೇಗಂ, ತ್ರಿಭಾಷಾ ಸಾಹಿತಿ, ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ ಮಾತಾಡುತ್ತಾ, ರಾಯಚೂರಿನಲ್ಲಿ ನೆಚ್ಚಿನ ನಗರ ರಾಯಚೂರಿನಲ್ಲಿ ಹೃದಯವಂತರು ಇದ್ದಾರೆಯೇ ಎಂದು ಹುಡುಕುತ್ತಾ ಈ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳಬಯಸುತ್ತೇನೆ. ಮಾತೆಯ ಹಾಗೂ ಭಾರತ ಮಾತೆಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ತಮ್ಮ ಬಗ್ಗೆ ಅಭಿಮಾನ ತೋರಿಸಿದ ಈ ಜೆಜೆಬಿಗೆ ತಾವು ಸಹಕರಿಸಿರಿ ಹಾಗೂ ತಮಗೆ ಸಂಬಂಧಪಟ್ಟ ಆಫೀಸುಗಳಿಗೂ ಆದೇಶಿಸಿರಿ. ಮಾನ್ಯರೇ, ಜೆಜೆಬಿಯವರು ಈ ಜೆಜೆಬಿಯ ಕಾರ್ಯಕರ್ತರು ಉಕ್ಕುವ ಹಾಲಿನ ಉರಿ ಕಡಿತಗೊಳಿಸ ಬಯಸುತ್ತಾರೆ. ಬರೀ ಉಫ್ ಎಂದರೆ ಶಮನ ಸಾಧ್ಯವಿಲ್ಲ. ಶಾಶ್ವತ ಶಮನ ಮಾಡಬೇಕಾದರೆ ಕೆಳಗಿನ ಉರಿ ಕಡಿತಗೊಳಿಸಬೇಕು, ಹಾಗಾದರೆ ಶಾಶ್ವತ ಶಮನ ಸಾಧ್ಯ. ಹೀಗಾಗಿ ಈ ಜೆಜೆಬಿಯ ಕಾರ್ಯಕರ್ತರು ಉಕ್ಕುವ ಹಾಲಿನ ಉರಿ ಕಡಿತಗೊಳಿಸ ಬಯಸುತ್ತಾರೆ. ಬಡವರ ಬವಣೆ ಬೇರು ಸಹಿತ ಕಿತ್ತಿ ಬಿಡುವುದೇ ಶಾಶ್ವತ ಶಮನ. ಇದುವೇ ಜೆಜೆಬಿ ಆಶ್ರಯಧಾಮ. ಸತ್ಯ ಸಾರಲು ಭಯವೇಕೆ, ಹಿಂದೇಟೇಕೆ? ಸತ್ಯ ಸಾರಲು ಭಯವೇಕೆ? ದೀರ್ಘಾಲೋಚನೆ. ಈ ಪ್ರಾಜೆಕ್ಟ್ ಪರಿಪೂರ್ಣವಾಗಿದೆ ಹಾಗೂ ಇದುವೇ ನಮ್ಮ ಜೊತೆಗೆ ಬರುವ ಬುದ್ಧಿಯಾಗಿದೆ. ಅಂದ ಮೇಲೆ ಆಚೆ ಈಚೆ ನೋಡದೆ ಮುಕ್ತ ಮನಸ್ಸಿನಿಂದ ಸಹಕರಿಸಿರಿ ಹಾಗೂ ಸಹಕಾರ ಮಾಡಲು ಆದೇಶಿಸಿರಿ. ಇದೊಂದು ಶಾಶ್ವತ ಸೊಲ್ಯೂಷನ್ ಆಗಿದೆ ಹಾಗೂ ಸುರಕ್ಷಾ ಸಿಟಿ ಆಗಿದೆ. ಕಾರಣ ಭರವಸೆಯೋ ಭಾಗ್ಯವೇ ಸರಿ. ಭರವಸೆ ಇಡಿ, ಇದರಲ್ಲಿ ವಿಶೇಷ ಮಾತುಗಳೇ ತುಂಬಿವೆ. ಈ ಜೆಜೆಬಿಯ ನೇರ ಉದ್ದೇಶ ಕೇವಲ ತಾಯಿ. ಇದುವೇ ನೇರ ದಿಟ್ಟ ಟಾರ್ಗೆಟ್. ಹೀಗಾಗಿ ಇವರು ಸಮುದ್ರವನ್ನೇ ಹುಜಿಯಲ್ಲಿ ತುಂಬಿದ್ದಾರೆ. ಅರ್ಥ ಮಾಡಿಕೊಳ್ಳಲು ಅನ್ನದಗಳು ಮಾತ್ರ ಸಾಧ್ಯ. ಹೀಗಾಗಿ ಈ ಜೆಜೆಬಿಗೆ ಸರ್ಕಾರಿ ಯೋಜನೆಗಳನ್ನು ಅನುವು ಮಾಡಿಕೊಡುವಲ್ಲಿ ತಪ್ಪೇನಿಲ್ಲ. ಸರ್ಕಾರಿ ಯೋಜನೆಗಳನ್ನು ಅನುವು ಮಾಡಿಕೊಡಿ. ಸತ್ಯವೇ ಎಲ್ಲದಕ್ಕೂ ನೇರ ಸಾಕ್ಷಿ. ನಿರ್ಮಲವಾಗ ಬಯಸುವುದಾದರೆ ನೇರ ಮಾರ್ಗಕ್ಕೆ ಬನ್ನಿ ಹಾಗೂ ಇದಕ್ಕೆ ಸಪೋರ್ಟ್ ಮಾಡಿ. ಹಾಗೂ ದುರ್ಬಲ ಅಮ್ಮನವರಿಗಾಗಿ ಪೂರಕ ವಾತಾವರಣ ಸೃಷ್ಟಿಸಿ ಗುರಿಯೆಡೆಗೆ ಬನ್ನಿ. ಪ್ರಾಕ್ಟಿಕಲ್ ಕೆಲಸದೆಡೆಗೆ ಬನ್ನಿ. ಇದುವೇ ದೇಶಪ್ರೇಮವೂ ಆಗಿದೆ. ಈ ಜೆಜೆಬಿಗೆ ಸಹಕಾರದ ನೀರೆರೆದು ಪೋಷಿಸಿ ಬೆಳೆಸಿದರೆ ಇದುವೇ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ. ಸೌಜನ್ಯದ ಪ್ರತಿಫಲ ಸೌಜನ್ಯ. ಇದರಲ್ಲಿ ಎಲ್ಲವೂ ಸುಸಜ್ಜಿತವಾಗಿದೆ. ಕಾರಣ ದಾಸ್ಯದಲ್ಲಿದ್ದವರಿಗೆ ತಿರಸ್ಕರಿಸಬೇಡಿ. ಬಡವರ ನಾಡಿನ ಮಿಡಿತ ಅರ್ಥೈಸಿಕೊಂಡೇ ಇವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಬಿಕ್ಕಟ್ಟಿನಲ್ಲಿದ್ದವರಿಗೆ ಸುಲಭ ಹಾದಿ ತೋರಿಸುವುದಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಕಾರಣ ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ಈ ಮೂಲಕ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.